ಹಾಯ್, ಗುಡ್ ನೈಟ್ ಎವ್ರಿಬಡಿ. ಈ ಶುಭರಾತ್ರಿ ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ಸ್ಕಿಟ್ಟಲ್ಲಿ ನಾನು ಕನ್ನಡ UGC ನೆಟ್ ಬಗ್ಗೆ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳು ಪರೀಕ್ಷೆ ತೆಗೆದುಕೊಂಡಿದ್ದರೆ ಅವ್ರಿಗೆ ಹೆಲ್ಪ್ ಆಗೋ ಥರ ಕೆಲವೊಂದು ಕನ್ನಡ ಸಾಹಿತ್ಯದ ಕವಿಗಳ ಕೊಟೇಶನ್ಗಳನ್ನು ಹೇಳಿ ಪತ್ರಿಕೆಯಲ್ಲಿ ಪಾಸಾಗಲು ಉಪಯೋಗ ಆಗಲು ಅನ್ನೋ ದೃಷ್ಟಿಯಿಂದ ಈ ಸ್ಕಿಟ್ಟನ್ನು ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಪ್ರಾರಂಭದಲ್ಲಿ ನಾನು ನನ್ನ ಯೂಟ್ಯೂಬ್ ಚಾನಲ್ಗೆ ನನ್ನನ್ನು ನಾನು ಸ್ವಾಗತ ಮಾಡ್ಕೊಳ್ತಾ, ಹಾಗೆ ಎಲ್ಲರನ್ನೂ ಸ್ವಾಗತ ಮಾಡ್ತಾ, ಉದ್ಯೋಗವನ್ನು ಪಡಿಬೇಕು, ಉದ್ಯೋಗಾಕಾಂಕ್ಷಿಗಳು ಹೆಚ್ಚಾಗಬೇಕು, ಉದ್ಯೋಗವನ್ನು ಪಡಿಬೇಕು, ಕನ್ನಡಿಗರು ಮುಖ್ಯ ಭೂಮಿಕೆಗೆ ಬರಬೇಕು, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡಿಗರು ತಮ್ಮ ಸ್ಥಾನವನ್ನು ಗುರುತಿಸ್ಕೋಬೇಕು. ಯಾವತ್ತೂ ನಮ್ಮ ಧರ್ಮ ಕನ್ನಡ ಧರ್ಮ, ನಮ್ಮ ಸಂಸ್ಕೃತಿ ಕನ್ನಡ ಸಂಸ್ಕೃತಿ, ನಮ್ಮ ಬಾಳು ಕನ್ನಡ ಬಾಳು, ನಮ್ಮ ಕನ್ನಡ ನೆಲ ಜಲ ಗಾಳಿ ಸಂಪತ್ತು, ಪ್ರಕೃತಿ ನಿಸರ್ಗ ಸಂಪತ್ತು, ಕನ್ನಡಿಗರ ಸಮಸ್ತ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಹೊಣೆ ಎಂದು ಹೇಳ್ತಾ ನಾನು ಪ್ರಾರಂಭ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಸೊ ಆಲ್ ದಿ ಬೆಸ್ಟ್, ಎಲ್ಲರಿಗೂ ಶುಭದೇ, ಒಳ್ಳೆಯದಾಗಲಿ. ಈ ಒಂದು ಶುಭ ಶುಕ್ರವಾರದ ಸಂದರ್ಭದಲ್ಲಿ ಈ ಒಂದು ಸ್ಕಿಟ್ಟನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ಕಾನ್ಸೆಪ್ಟು ಕನ್ನಡ ಲಿಟ್ರೇಚರ್ ಆಗಿರೋದ್ರಿಂದ ಭಾಳ ಖುಷಿ ಆಗ್ತಾಯಿದೆ. ಏನೇನೋ ಗೊತ್ತಿಲ್ಲ, ಕನ್ನಡದ ಹಳೆಗನ್ನಡ ಪದ್ಯಗಳು, ನಡುಗನ್ನಡ ವಚನಕಾರ ವಚನಗಳು, ಹೊಸ ಕನ್ನಡ ಸಾಹಿತ್ಯ ಅಂತಂದರೆ ಬಲು ಇಷ್ಟವಾದ ನನಗೆ ವಿಷಯ ಇದು. ನಾನು ಡೆಡ್ ಆಪೋಸಿಟೇ. ನಾನು ಪರಭಾಷೆಗಳನ್ನು ಕಲಿತಕ್ಕಂಥ ಒಂದು ಆಸಕ್ತಿಗಳನ್ನಾದರೂ ಸಹ ಮಾತೃಭಾಷೆ ಕನ್ನಡ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಕನ್ನಡಕ್ಕೆ ನನಗೆ ಬಿಡಿಸಲಾಗದ ಒಂದು ಗಂಟಿದೆ. ಅದಕ್ಕೋಸ್ಕರನೇ ಇದನ್ನು ನಾನು ಇಷ್ಟಪಟ್ಟಿದ್ದೀನಿ. ಈಗ ನೋಡಿ, ಮುಂಬರುವ UGC ನೆಟ್ ಪರೀಕ್ಷೆಗೆ ಕನ್ನಡ ಸಾಹಿತ್ಯವನ್ನು ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಪತ್ರಿಕೆ 1ರಲ್ಲಿ GK ಪೇಪರನ್ನು ಅಟೆಂಡ್ ಮಾಡಬೇಕಾಗುತ್ತೆ ಮತ್ತು ಪತ್ರಿಕೆ 2ರಲ್ಲಿ 100 ಪ್ರಶ್ನೆಗಳಿರ್ತವೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ. ಕನ್ನಡ ಸಾಹಿತ್ಯ, ಕನ್ನಡ ಭಾಷೆ, ಕನ್ನಡ ಛಂದಸ್ಸು, ಕನ್ನಡ ಕವಿಗಳು, ಕವಯಿತ್ರಿಯರು, ಅವರು ಬರೆದಿರ್ತಕ್ಕಂಥ ಸಾಹಿತ್ಯ, ಕಥೆ, ಕಾದಂಬರಿಗಳು ಓದಬೇಕಾಗುತ್ತೆ, ಸಾಹಿತ್ಯಿಕ ಪ್ರಕಾರಗಳನ್ನು ಓದಬೇಕಾಗುತ್ತೆ, ಛಂದಸ್ಸನ್ನು ಓದಬೇಕಾಗುತ್ತೆ, ಆಮೇಲೆ ವ್ಯಾಕರಣವನ್ನು ಓದಬೇಕಾಗುತ್ತೆ, ಸಾಹಿತ್ಯ ವಿಮರ್ಶೆ ಓದಬೇಕಾಗುತ್ತೆ, ಕಾವ್ಯ ಮೀಮಾಂಸೆಯನ್ನು ಓದಬೇಕಾಗುತ್ತೆ, ವಿಮರ್ಶೆಯ ತತ್ವಗಳನ್ನು ಓದಬೇಕಾಗುತ್ತೆ. ಇಷ್ಟೆಲ್ಲ ಸಾಹಿತ್ಯವನ್ನು ಅಧ್ಯಯನ ಮಾಡಿದ ಮೇಲೆ ಪರೀಕ್ಷೆ ಬರೆಯಲು ಸುಲಭ ಆಗ್ತಕ್ಕಂಥದ್ದು ನನ್ನ ಭಾವನೆ. ಇನ್ನು ನಾನು ವಿಷಯಕ್ಕೆ ಬರ್ತೀನಿ. ಕನ್ನಡ ಭಾಷೆಯ ಒಂದು ಕೊಟೇಶನ್ಗಳು ಪ್ರಾರಂಭ ಮಾಡ್ತಕ್ಕಂಥ ಮುಂಚೆ, ಕನ್ನಡ ಭಾಷೆ ಸುಲಿದ ಬಾಳೆಯ ಹಣ್ಣಿನಂದದಿ, ಕನ್ನಡ ಭಾಷೆ ಕಳೆದ ಕಬ್ಬಿನ ಶಿಬಿರಿನಂದದಿ ಮತ್ತು ಉಷ್ಣವಳಿದ ಹಾಲಿನಂದದಿ ಹಿತವಾಗಿರ್ಬೋದು ಅಂತ ಮಹಲಿಂಗರಂಗ ಒಂದು ಟೈಮು ಹೇಳಿದ್ದಾನೆ. ನೋಡಿ, ಕನ್ನಡ ಭಾಷೆ ಬಾಳೆಹಣ್ಣು ಸುಲಿದ ಮೇಲೆ ತಿನ್ನೋಕ್ಕೆ ಎಷ್ಟು ಸ್ವಾದವಾಗಿರ್ತದೋ, ಕಬ್ಬು, ಈಗ ಸಂಕ್ರಾಂತಿ ಕಬ್ಬಿನ ಸೀಸನ್ನು, ಈ ಕಬ್ಬಿನ ಸಿಪ್ಪೆ ಸುಲಿದ ಮೇಲೆ ತಿನ್ನೋದಕ್ಕೆ ಎಷ್ಟು ಹಿತವಾಗಿರ್ತದೋ ಅಷ್ಟು ಅಲ್ಲದೆ, ಮತ್ತು ಉಷ್ಣ ಅಳಿದ ಹಾಲಿನಂದದಿ ಅಂದರೆ ಅತ್ಯಂತ ಬಿಸಿಯಾಗಿಯೂ ಅಲ್ಲ, ತಣ್ಣನೆ ಹಾಲು ಅಲ್ಲ, ಉಷ್ಣವಾದ ಹಾಲು ಸೇವನೆ ಮಾಡಲು ಎಷ್ಟು ಹಿತಕರವೋ ಅಷ್ಟು ಹಿತವಾಗಿದೆ ಕನ್ನಡ ಭಾಷೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾನೆ. ಅದು ಸತ್ಯವಾದಂತಹ ಮಾತು. ಇವತ್ತು ಕರ್ನಾಟಕ ಯಾವ ಭಾಷೆಯನ್ನು ದ್ವೇಷ ಮಾಡ್ತಾ ಇಲ್ಲ, ಆದರೆ ಮಾತೃಭಾಷೆಯನ್ನು, ಅದರ ಅನನ್ಯತೆಯನ್ನು ಬಿಟ್ಟುಕೊಡ್ತಾ ಇಲ್ಲ. ನಮ್ಮ ದೇಶ ಅಂತಕ್ಕಂಥದ್ದು ವಿವಿಧ ಜನಾಂಗ ಸಂಸ್ಕೃತಿಗಳ ನಾಡು, ವಿವಿಧ ಧರ್ಮಗಳ ಬೀಡು, ವಿವಿಧ ಭಾಷೆಗಳ ನೆಲೆಬೀಡು. ಆದ್ದರಿಂದ ಒಂದು ತೋಟದಲ್ಲಿ ನಾನಾ ರೀತಿಯ ಒಂದು ಹೂ ತೋಟದಲ್ಲಿ ಸಂಪಿಗೆ, ಕೆಂಡ ಸಂಪಿಗೆ, ಕೇದೆ ಮಲ್ಲಿಗೆ, ದುಂಡು ಮಲ್ಲಿಗೆ, ಗುಲಾಬಿ, ಇವೆಲ್ಲ ಕಣಗಿಲೆ, ಇವೆಲ್ಲ ಹೂಗಳು ಹೆಂಗೆ ತಮ್ಮ ತಮ್ಮ ಸ್ವಂತಿಕೆಯ ಸ್ವಾದವನ್ನು, ಮಕರಂದವನ್ನು ಇಡೀ ತೋಟದ ಪರಿಧಿಯಲ್ಲಿರ್ತಕ್ಕಂಥ ನಾನಾ ರೀತಿಯ ಹೂಗಳಾಗಿ ಮಕರಂದವನ್ನು ಬೀರ್ತವೆ, ಅದೇ ಥರ ನಮ್ಮ ಕನ್ನಡ ಭಾಷೆ ಅಂತಕ್ಕಂಥದ್ದು ಭಾರತದ ಎಲ್ಲ ಭಾಷೆಗಳಲ್ಲಿ ತನ್ನ ಮಕರಂದವನ್ನು ತಾನೆಲ್ಲ ಒಂದು ಕಡೆ ಬೀರ್ತಾ ಇದೆ ಅಂತಕ್ಕಂಥದ್ದು. ವಿವಿಧ ಜನಾಂಗಗಳ, ಅದಕ್ಕೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಂದೇಳಿ ಮಹಾಕವಿ ಕುವೆಂಪು ಅವರು ಹೇಳಿದ್ದಾರೆ. ಆದ್ದರಿಂದ ನಾನು ಕನ್ನಡ ಸಾಹಿತ್ಯವನ್ನು ಈಗಾಗಲೇ 4 ನಿಮಿಷ ಆಯ್ತು ಈ ಸ್ಕಿಟ್ಟಲ್ಲಿ. ಈ ಕನ್ನಡ ಸಾಹಿತ್ಯವನ್ನು ಪರಿಚಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೋಡು, ಕನ್ನಡ ಪ್ರಾಚೀನದಲ್ಲಿ ಹಳೆಗನ್ನಡ ಅಂತ ಕರಿತೀವಿ. ಹಳೆಗನ್ನಡದ ಬಗ್ಗೆ ನಾನು ಹೇಳ್ತೀನಿ, ಆನಂತರ ಮುಂದಕ್ಕೆ ಹೋಗ್ತೀನಿ. ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಅಂತ 3 ಕಾಲಘಟ್ಟಗಳು ಇದ್ದಾವೆ ಕನ್ನಡ ಸಾಹಿತ್ಯದಲ್ಲಿ. ಪಂಪ, ರನ್ನ ಮತ್ತು ಕವಿರಾಜ ಮಾರ್ಗ ಇವರು ಜೀವಿಸಿರ್ತಕ್ಕಂಥ ಕಾಲ 8ನೇ ಶತಮಾನ ಕ್ರಿಸ್ತ ಶಕ ಆಗಿನ ಕಾಲದಲ್ಲಿ. ರಾಷ್ಟ್ರಕೂಟರು, ಬಾದಾಮಿ ಚಾಲುಕ್ಯರು ಮತ್ತು ಹೊಯ್ಸಳರ ಕಾಲದಲ್ಲಿ ಇವರು ಬದುಕಿರ್ತಾರೆ. ಇವರ ಕಾಲದಲ್ಲಿ ಬದುಕಿರ್ತಕ್ಕಂಥ ಕವಿಗಳು ಬರೆದಿರ್ತಕ್ಕಂಥ ಸಾಹಿತ್ಯವೇ ಹಳೆಗನ್ನಡ ಸಾಹಿತ್ಯ ಅಂತಕ್ಕಂಥದ್ದು.
ಇನ್ನು ಕಲ್ಯಾಣಿ ಚಾಲುಕ್ಯರು, ಕಲಚೂರಿಯರು ಮತ್ತು ವಿಜಯನಗರ ಕಾಲದಲ್ಲಿ, ಹೊಯ್ಸಳರ ಕಾಲದಲ್ಲಿ ಬರೆದಿರ್ತಕ್ಕಂಥ ಸಾಹಿತ್ಯ ವಚನ ಸಾಹಿತ್ಯ, ಅದು ನಡುಗನ್ನಡ ಸಾಹಿತ್ಯ ಅಂತ ಹೇಳ್ತೀವಿ. ಇನ್ನು ವಿಜಯನಗರ ಕಾಲದಲ್ಲಿ ಭಾಗವತ, ವೈಷ್ಣವ, ಭಕ್ತಿ ಸಾಹಿತ್ಯ ಬರುತ್ತೆ. ವಚನ ಸಾಹಿತ್ಯದಲ್ಲಿ ಭಕ್ತಿ ಸಾಹಿತ್ಯ ವಚನಗಳಲ್ಲಿ ಬರುತ್ತೆ. ಇನ್ನು ಹೊಸಗನ್ನಡದಲ್ಲಿ ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಮತ್ತು ಬಂಡಾಯ ಸಾಹಿತ್ಯ ಅಂತ ಹೇಳ್ತೀವಿ. ಸಾಕಷ್ಟು ಸಾಹಿತ್ಯಿಕ ಪಂಥಗಳು ಬೆಳಿತವೆ ಮತ್ತು ಸಾಹಿತ್ಯಿಕ ಪ್ರಕಾರ ಬದಲಾವಣೆ ಆಗ್ತದೆ. ಭಾಷೆ ತನ್ನ ರೂಪವನ್ನು ಬದಲಾವಣೆ ಮಾಡಿಕೊಳ್ತದೆ. ಸೊ ಈಗ ಹಳೆಗನ್ನಡದ ಬಗ್ಗೆ ಪಂಪನ ಬಗ್ಗೆ ನಾನು ಹೇಳ್ತೀನಿ. ಪಂಪ ಒಂದು ಕಡೆ ಕವಿರಾಜ ಮಾರ್ಗ ಮತ್ತು ಆದಿಪುರಾಣ ಅಂತ 2 ಮಹಾಗ್ರಂಥಗಳನ್ನು ಬರಿತೇನೆ. ಆ ಗ್ರಂಥಗಳಲ್ಲಿ ಸುಮಾರು ಏನಿಲ್ಲ ಅಂತಂದರೆ ಸುಮಾರು 10ರಿಂದ 15 ಪ್ರಶ್ನೆಗಳು ಬರತಕ್ಕಂಥ ಚಾನ್ಸಸ್ ಇದೆ. ನಾನು ಗೆಸ್ ಮಾಡಿ ಹೇಳ್ತಾ ಇದ್ದೀನಿ. ನಾನೇನು ಪಂಡಿತ ಅಲ್ಲ, ವಿದ್ವಾಂಸನಲ್ಲ, ಏನಿಲ್ಲ. ಜಸ್ಟೇ ಒಬ್ಬ ಕನ್ನಡ ಆಸಕ್ತಿಯುತ ಓದುಗ ಅಷ್ಟೇ. ಛಲದೋಳು ದುರ್ಯೋಧನಂ, ಗಂಡಿನೋಳು ಭೀಮಸೇನಂ, ಬಲದೋಳು ಮದ್ರೇಶಂ. ವಿಕ್ರಮಾರ್ಜುನ ವಿಜಯದಲ್ಲಿ ಪಂಪ ಒಂದು ಕಡೆ ಬರಿತೇನೆ. ಛಲದೋಳು ದುರ್ಯೋಧನಂ, ಗಂಡಿನೋಳು ಭೀಮಸೇನಂ, ಬಲದೋಳು ಮದ್ರೇಶಂ. ಅತ್ಯುನ್ನತಿಯೋಳು ಅಮರ ಸಿಂಧೋದ್ಭವಂ, ಚಾಪವಿದ್ಯಾ ಪರಿಣಿತದೋಳು ಅಮರ ಕುಂಭೋದ್ಭವಂ. ಸಾಹಸದ ಮಹಿಮೆಯೋಳು ಪಲ್ಗುಣಂ, ಬಲದೋಳು ಮದ್ರೇಶಂ. ಅತ್ಯುನ್ನತಿಯೋಳು ಸಿಂಧೋದ್ಭವಂ, ಬಲದೋಳು ಮದ್ರೇಶಂ. ನಂದಿಯೋಳಿನ ತನಿಯಂ. ಧರ್ಮದೋಳು ನಿರ್ಮಲ ಚಿತ್ತಂ, ಧರ್ಮಪುತ್ರಂ, ಮಿಗಿಲಿ ವರ್ಗಣಿ ಭಾರತಂ ಲೋಕಪೂಜ್ಯಂ ಅಂತ ಹೇಳಿ ಬರೀತಾನೆ. ಛಲದಲ್ಲಿ ದುರ್ಯೋಧನ, ಬಲದಲ್ಲಿ ಭೀಮಸೇನ ಮತ್ತು ಮದ್ರೇಶ, ಸಾಹಸದ ಮಹಿಮೆಯಲ್ಲಿ ಅರ್ಜುನ, ಚಾಪವಿದ್ಯಾ ಪರಿಣಿತದ ಬಿಲ್ಲುವಿದ್ಯೆಯಲ್ಲಿ ದ್ರೋಣ, ಅತ್ಯಂತ ಶೌರ್ಯದಲ್ಲಿ ಭೀಷ್ಮ, ಸತ್ಯದಲ್ಲಿ ಕರ್ಣ ಮತ್ತು ಧರ್ಮದಲ್ಲಿ ಧರ್ಮರಾಯ. ಈ 8 ಪಾತ್ರಗಳು ಮಿಗಿಲಿವರ್ಗಣಿ ಭಾರತಂ ಲೋಕ ಪೂಜ್ಯಂ. ಈ 8 ಪಾತ್ರಗಳ ವಿಶೇಷ ಗುಣಗಳಿಂದ 8 ಪಾತ್ರಗಳು ವಿಶೇಷವಾಗಿ ಕಂಡು ಬರ್ತಾವೆ ಮಹಾಭಾರತದಲ್ಲಿ. ಈ 8 ವಿಶೇಷಣ ಗುಣಗಳಿಂದ ಈ ಭಾರತವೇ ಲೋಕಪೂಜ್ಯವಾಯಿತು ಅಂತ ಪಂಪ ಒಂದು ಕಡೆ ಬರೀತಾನೆ. ಅಷ್ಟೇ ಅಲ್ಲ, ಪಂಪರನ್ನರು ಹಳೆಗನ್ನಡ ಸಾಹಿತ್ಯದಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಕವಿಗಳು. ಒಂದು ಕಡೆ ಭೀಷ್ಮ ವಯಸ್ಸಾಗಿದೆ, ಯಾಕೆ ಪಟ್ಟ ಕಟ್ಬೇಕು, ಭೀಷ್ಮ ನನಗೆ ಪಟ್ಟ ಕಟ್ಟು ಯುವಕ ಇದ್ದೀನಿ ಅಂತ ಕರ್ಣ ಹೇಳಿದಾಗ ಭೀಷ್ಮ ಹೇಳ್ತಾನೆ ಕರ್ಣನಿಗೆ, ಕಲಿತನದ ಗುರ್ಕು, ಜವ್ವನದ ಸೊರ್ಕು, ನಿಜೇಸನಚ್ಚು ಮಿಕ್ಕ ತೋಳ್ಬಲ್ಲದ ಪೊಡರ್ಪು, ನಿನಗುಳ್ಳೆನಿತೆ ನನಗುಂಟೆ ಕರ್ಣ, ನೀನು ಚಲದಪಿ ಅಣ್ಣ ಕಲಹ ನಿದಿರ್ಚು ಮರಿಗನೊಪ್ಪಡೆ, ನೀನು ಚಲದಪಿ ಅಣ್ಣ ಸುಳ್ಪಡೆಯಲಪ್ಪದು ಕಾಣ ಮಹಾಜರಂಗದೋಳು ಅಂತೇಳಿ. ನೀನು ಯುವಕ ಇದೆಯಪ್ಪ, ನನಗೆ ವಯಸ್ಸಾಗಿದೆ, ಆದರೆ ಪಟ್ಟ ಕಟ್ಟು ಅಂತ ನೀನು ಹಠ ಮಾಡಬೇಡ. ನಾನು ಹೋದ್ಮೇಲೆ ನನ್ನ ಸರದಿ ಆದಮೇಲೆ ನಿನ್ನ ಸರದಿಗೆ ಬರ್ತದೆ, ಅಲ್ಲಿ ತಕ್ಕನ ಬರೋತಕ್ಕನ ತಾಳು. ಯಾಕಂದರೆ ಎದುರಿಗಿರ್ತಕ್ಕಂಥನು ಶ್ರೀಕೃಷ್ಣ. ಇದು ಮಹಾಭಾರತ ಯುದ್ಧ. ಸುಳ್ಳು ಪಡೆಯಲಪ್ಪದ ಕಾಣ ಮಹಾಜರಂಗದೋಳು, ನಿನ್ನ ಸರದಿಗೆ ಬರ್ತದೆ, ಕಾದು ನೋಡು. ಸರದಿ ಬರೋತಕ್ಕನ ಲೈನಲ್ಲಿ ನೀನು ಇದೆಯಾ, ನಿನ್ನ ಲೈನ್ ಬರತಕ್ಕ ನೀನಿರು ಅಂತ ಭೀಷ್ಮ ಸಿಂಪಲ್ ಆಗಿ ಹೇಳ್ಬಿಡ್ತಾನೆ ಕರ್ಣನಿಗೆ. ಎಂಥ ವರ್ಣನೆ, ಅದ್ಭುತವಾದ ವರ್ಣನೆ ನೋಡಿ, ಪಂಪ ಕೊಟ್ಟಿರ್ತಕ್ಕಂಥ ವರ್ಣನೆ. ಇದು ಪಂಪನ ಬಾಯಿಂದ ಬಂದಿರತಕ್ಕಂಥ ಪದ್ಯ. ಇನ್ನೂ ಕೆಲವೊಂದು ದೊಡ್ಡ ದೊಡ್ಡ ಕಾನ್ಸೆಪ್ಟ್ಗಳು, ತುಂಬ ತಾತ್ವಿಕವಾದ ಚರ್ಚೆಗಳು ನಡೀತೇವೆ. ಒಂದು ಜನಾಂಗದ ಬಗ್ಗೆ ಆಗಿರ್ಬೋದು, ಧರ್ಮದ ಬಗ್ಗೆ ಆಗಿರ್ಬೋದು, ಚರ್ಚೆ ಮಾಡ್ಬೇಕಂತಂದರೆ ತುಂಬ ತಿಳ್ಕೊಂಡಿರ್ಬೇಕು. ಅದು ಬೀಜ ವೃಕ್ಷ ನ್ಯಾಯ ಅಂತ ಹೇಳ್ತೀವಿ. ಸಮಫಲ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕಂಪ್ಯಾರಿಸನ್ ಮಾಡೋಕ್ಕೆ ಆಗಲ್ಲ. ಬೀಜ ವೃಕ್ಷ ನ್ಯಾಯ, ಕೋಳಿ ಮೊದಲು ಮೊಟ್ಟೆ ಮೊದಲು ಅಂತಂದ್ರೆ ಕೋಳಿಲ್ದ ಮೊಟ್ಟೆಯಲ್ಲಿ ಬಂತು, ಕೋಳಿ ಮೊದಲು ಅಂದ್ರೆ ಮೊಟ್ಟೆ ಇಲ್ದಂಗೆ ಕೋಳಿಲಿಂದ ಬಂತು. ಬೀಜ ಮೊದಲು, ವೃಕ್ಷ ಮೊದಲು, ವೃಕ್ಷ ಇಲ್ದಂಗೆ ಬೀಜಲಿಂದ ಬಂತು, ಬೀಜ ಇಲ್ದಂಗೆ ವೃಕ್ಷಲಿಂದ ಬಂತು. ಈ ನದಿ ಮೂಲ, ಋಷಿ ಮೂಲ, ಬೀಜ ವೃಕ್ಷ ನ್ಯಾಯ ಇದ್ದಂಗೆ ಇವೆಲ್ಲ ಎಲ್ಲಿ ಹುಡುಕಿದ್ರು ಸಿಗಲ್ಲ. ಆದ್ದರಿಂದ ಸಂಶೋಧನೆ ಆಗ್ತಾನೇ ಇರ್ತದೆ. ಅಂಥ ಸಂದರ್ಭದಲ್ಲಿ ಜನಾಂಗದ ಒಂದು ಪ್ರಶ್ನೆ ಬಂದಾಗ ಕರ್ಣನಿಗೆ ಪಟ್ಟವನ್ನು ದುರ್ಯೋಧನ ಕಟ್ಟಿದಾಗ, ಇಲ್ಲಿ ನಾನು ಸ್ವಲ್ಪ ತಾತ್ವಿಕ ಚರ್ಚೆಗೆ ಹೆಚ್ಚಿಗೆ ಹೋಗಲ್ಲ. ಅಂಥ ಸಂದರ್ಭದಲ್ಲಿ ಕೆಲವೊಂದು ಕೊಟೇಶನ್ಗಳು ಬರ್ತವೆ, ಪರೀಕ್ಷೆಗೆ ಸಂಭವ ಇರ್ತದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬಂದಾಗ ಭೀಷ್ಮನು ಆತನ ಹುಟ್ಟಿನ ನೆಲೆಯನ್ನು ಪ್ರಶ್ನಿಸಿದಾಗ ಅವಾಗ ಹೇಳ್ತಾನೆ ಕರ್ಣ, ಕುಲಂ ಕುಲಂ ಅಲ್ತು ಛಲಂ ಕುಲಂ ಮಣ್ಮು ಕುಲಂ ಅಭಿಮಾನ ಮುಂದೆ ಕುಲಂ, ನಿಮ್ಮ ಕುಲವಾ ಕುಲಗಳಂ ನಿಮಗುಂಟು ಮಾಡುಗುಂ ಅಂತಂದೇಳಿ ಒಂದು ಮಾತು ಕರ್ಣ ಭೀಷ್ಮ ಅವ್ರದ್ದು ಯಾದಿಯಾಗಿ ಅವರಿಗೆ ಹೇಳ್ತಾನೆ. ಕುಲ ನಿಜವಾಗ್ಲೂ ಎಲ್ಲಿದೆ ಅಂತಕ್ಕಂಥ ಇದು ದೊಡ್ಡ ಒಂದು ಕಾನ್ಸೆಪ್ಟ್. ಇದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ರನ್ನ, ಈ ಪಂಪನ ಒಂದು ಉದಾಹರಣೆಗಳನ್ನ ಹೇಳಿದೆ. ಇನ್ನು ರನ್ನ ಒಂದು ಕಡೆ ರಸಯಂ ಕಾಲಾಗ್ನಿ ರುದ್ರ ಪರಮಡುವಲ್ ಅಂತೇಳಿ ನೀರಿನಿಂದ ದುರ್ಯೋಧನ ಹೆಂಗೆ ಬಂದ ಅಂತಂದೇಳಿ ಹೇಳ್ತಾರೆ. ಆರವಮಂ ಭೀಮ ವಶಂಪನು ಸರೋವರದಲ್ಲಿ ದುರ್ಯೋಧನ ಅಡಗಿ ಜಲಸ್ತಂಭನ ವಿದ್ಯೆಯಿಂದ ಅಡಗಿ ಕುಳಿತಾಗ ಭೀಮನ ಧ್ವನಿ ಬಿದ್ದಾಗ
ದುರ್ಯೋಧನ ಕೇಳಿ ಹೆಂಗೆ ಬಂದ. ಆಹಾರವಂ ನಿರ್ಜಿತ ಕಂಠೀರವಂ ನಿರಸ್ತ ಕನರವಂ ಕೋಪಾರುಣ ನೇತ್ರ ಕೇಳ್ದ ನೀರೊಳಗಿರ್ದು ಬೆಮರ್ದನ್ ಹೊರಗ ಪತಾಕಂ ಅಂತಂದೇಳಿ ಹೇಳ್ತಾನೆ. ರಸೇಂ ಕಾಲಾಗ್ನಿರುದ್ರಂ ಪರಮುಡುವೋಲ್ ಅಂತೇಳಿ. ಅದೇ ರೀತಿಯಾಗಿ ಕರ್ಣನ ಬಗ್ಗೆ ಮತ್ತೊಂದು ಕಡೆ ವರ್ಣನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪಂಪ ಹೇಳ್ತಾನೆ, ನೆನೆಯದಿರಣ್ಣ ಭಾರತದೊಳಿಂಪೆರಾರುಮನ್ ಒಂದೇ ಚಿತ್ತದಿಂ ನೆನವಡೆ ಕರ್ಣನಂ ನೆನೆಯ ಕರ್ಣ ನೇರಿ ಕರ್ಣನ ಕಡು ನನ್ನಿ ಕರ್ಣನಳವಂಕದ ಕರ್ಣನ ಚಾಗ ಮಿಂತು ಕರ್ಣನ ಪಡೆ ಮಾತಿನೊಳು ಪುದಿದು ಕರ್ಣ ರಸಾಯನ ಮಲ್ತೆ ಭಾರತಂ ಅಂತಂದು ಹೇಳಿ ಬರಿತೇನೆ. ಇಂಥ ಪದ್ಯಗಳು ಪಂಪನಿಂದ ಬಂದಾಗ ಮಾತ್ರ ಸಾಧ್ಯ. ಆವಾಗಿನ ಕಾಲದಲ್ಲಿ ಕವಿಗಳು ಸೇನಾಧಿಪತಿಗಳಾಗಿದ್ದರು ಮತ್ತು ಕವಿಗಳು ಆಗಿದ್ದರು. ಎರಡನೇ ತೈಲಪ್ಪನ ಆಸ್ಥಾನದಲ್ಲಿ ರನ್ನ ಇದ್ದ, ಮತ್ತು ಚಾಲುಕ್ಯ ಸಾಮಂತ ರಾಷ್ಟ್ರಕೂಟ ಸಾಮಂತದವರ ಚಾಲುಕ್ಯ ವೇಮುಲವಾಡದ ಎರಡನೇ ಎರಿಕೇಶ ಆಸ್ಥಾನದಲ್ಲಿ ಪಂಪ ಇದ್ದ. ಅವರು ವೀರರು ಆಗಿದ್ದರು ಮತ್ತು ಕವಿಗಳು ಸಹ ಆಗಿದ್ದರು ಅಂತಕ್ಕಂಥದ್ದು ಇಲ್ಲಿ ನಾವು ನೋಡ್ತೀವಿ. ಇನ್ನು ಪಂಪ ಸಾಕಷ್ಟು ವರ್ಣನೆಗಳನ್ನು ಬರಿತೇನೆ. ಶಾಸನಗಳಲ್ಲಿ ಪಂಪನ ಪದ್ಯಗಳ ವರ್ಣನೆಗಳಿವೆ. ಸುರಚಾಪಂ ಬಹುಲಿ ವಿದ್ಯುಲ್ಲತೆಗಳ ತೆರವಲ್ ಮಂಜುವಲ್ ತೋರಬೇಗುಂ ಪೆರುಗುಂ ಸ್ತ್ರೀ ರೂಪಲೀಲಾ ಧನ ವಿಭವಂ ನಿರ್ಲವರ್ಗಂ ಪಾರಮರ್ಥಂ ಮೆಚ್ಚಿ ನಾನಿ ಧರೆಯಳಿರವಾನೆಂದು ನಂದಿಸೇನ ಪ್ರವರ ಮುನಿವರನ್ ಸತ್ಪನ್ ದೇವಲೋಕಕ್ಕೆ ಸಂದಾನ್ ಅಂತ ಬರೀತಾನೆ. ನೆಲಸಿಗನಿಂದ ವಕ್ಷದೊಳೆ ಭರತ ಬಾಹುಬಲಿಯಿಂದ ಭರತ ಸೋತಾಗ ಅವಾಗ ವೈರಾಗ್ಯಪೂರ್ಣನಾಗಿ ಬಾಹುಬಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಣ್ಣನಿಗೆ ಒಂದು ಮಾತು ಹೇಳ್ತಾನೆ. ನೆಲಸಿಗನಿಂದ ವಕ್ಷದೊಳೆ ಬಟಕಡ್ಗ ಮಂಡಲೋತ್ಪಲವನ ವಿಭ್ರಮ ಭ್ರಮರಿಯಪ್ಪ ಮನೋಹರಿ ರಾಜ್ಯಲಕ್ಷ್ಮಿ ಭೂವಲಯ ಮನಯ್ಯ ನಿತ್ತದಮನ ನಿನಗಿತ್ಯ ನಿದೇವುದಣ್ಣ ನೀನು ಒಲಿಗೆ ಧರೆಗಂ ಲತಂಗಿಗೆ ಮಾಡಿಸನ್ನು ನೆಗಳ್ತ ಮಾಸದೆ. ಈ ಸಂಪತ್ತು ನಿಂದು, ಈ ಸಂಪತ್ತಿನ ನಾಶ ಪಟ್ಟರೆ ನಾನು ಲೋಕ ಮೆಚ್ಚಲ್ಲ ಅಂತೇಳಿ ಬಾಹುಬಲಿ ಹೋಗ್ತಾನೆ. ಅವೆಲ್ಲ ಬೇರೆ ವಿಷಯಗಳು. ಇಲ್ಲಿ ಪಂಪ ಎಂಥ ವರ್ಣನೆಗಳನ್ನು ಮಾಡ್ತಾನೆ. ನಾನು ಸ್ನೇಹಿತರೊಂದಿಗೆ ವಿದ್ಯಾಭ್ಯಾಸ ಸಂದರ್ಭದಲ್ಲಿ ಟೂರ್ ಹೋದಾಗ ಬನವಾಸಿಗೆ ಹೋಗಿದ್ವಿ. ಶಿರಿಸಿ ನಂತರ ಬನವಾಸಿಗೆ ಹೋದಾಗ ಅಲ್ಲಿ ಒಂದು ನದಿ ಇರುತ್ತೆ, ನೇತ್ರಾವತಿ ನದಿ. ಸ್ವಲ್ಪ ಪೊಲ್ಯೂಟ್ ಅಂತ ನನಗೆ ಕಂಡು ಬಂತು. ಬನವಾಸಿ ಪಂಪ ವರ್ಣಿಸಿರ್ತಂತಹ ಬನವಾಸಿ ನನಗೆ ಅವತ್ತು ಕಾಣಲಿಲ್ಲ. ಯಾಕಂದರೆ 8ನೇ ಶತಮಾನದಲ್ಲಿ ಪಂಪ ಬದುಕಿದ್ದು, ನಾವು ಹೋಗಿದ್ದು 21ನೇ ಶತಮಾನದಲ್ಲಿ. ಅವಾಗ ಹಂಗಿರ್ಬೋದಾಯಿತು. ಬನವಾಸಿ ವರ್ಣನೆ ಮಾಡ್ತಾನೆ ಪಂಪ ಅವಾಗ ತನ್ನ ಕಾಲದ ಜೀವಿತ ಕಾಲದಲ್ಲಿ. ತ್ಯಾಗದ ಭೋಗದ ಕರದ ಗೊಟ್ಟಿಯ ಲಂಪಿ ನಿಂಪುಗಳಿಗೆ ಆಗರಮಾದ ಮಾನಸರೇ ಮಾನಸರು ಅಂಥವ್ರನ್ನ ಪುಟ್ಟಿ ಮೇನಾದರೊಂದು ತೀರ್ದಪ್ಪದೆ ತೀರ್ದೊಡೆ ಮೇಣ್ ದುಂಬಿಯಾಗಿ ಪುಟ್ಟುವುದು ಕೋಗಿಲೆಯಾಗಿ ಪುಟ್ಟುವುದು ನಂದನದೋಳು ಮೇಣ್ ದುಂಬಿಯಾಗಿ ಪುಟ್ಟುವುದು ನಂದನದೋಳು ಬನವಾಸಿ ದೇಶದವಳು ಅಂತಂದೇಳಿ ಬರಿತೇನೆ. ಬನವಾಸಿ ದೇಶದಲ್ಲಿ ಒಂದು ದುಂಬಿ ಕೋಗಿಲೆಯಾಗಿ ಹುಟ್ಟಿದ್ರೆ ಸಾಕು, ಜನ್ಮ ಪಾವನ ಆಗ್ತದೆ ಅಂತಂದೇಳಿ ಪಂಪ ಪದ್ಯದ ಮೂಲಕ ವ್ಯಕ್ತಪಡಿಸ್ತಾನೆ. ಕನ್ನಡಿಗರಿಗೆ ಎಷ್ಟು ಸುಂದರವಾದ ಪದ್ಯ ಕೊಟ್ಟಿದ್ದಾನೆ. ತೆಂಕಣ ಗಾಳಿ ಸೋಂಕಿದಡಂ ಮುಳುನುಡಿ ಕೇಳ್ದಣಂ ಇಂಪನಾದ ಗೇಯಂ ಕಿವಿಯ ಕೊಡಂ ಬಿರಿದ ಮಲ್ಲಿಗೆ ಬಗೆಗೊಂಡಡಂ ಕಂದಲಂಪಂ ಬಿರಿದ ಮಲ್ಲಿಗೆ ಬಗೆಗೊಂಡಡಂ ಸಮುದ್ರ ಮಹೋತ್ಸವ ಮಾದೋಡ ಮೀನೇನೆಂಬ ನಾರಂಕುಶ ಬಿಟ್ಟಡಂ ನೆನವಿದನ್ನ ಮನಮಂ ಬನವಾಸಿ ದೇಶಮಂ ಅಂತ ಹೇಳ್ತಾನೆ. ಸೊ ನಮ್ಮ ಸ್ನೇಹಿತರೊಂದಿಗೆ ತಮಾಷೆ ಮಾಡಿದೆ ನಾನು. ಬಹುಶಃ ಪಂಪ ಈಗೇನು ಬದುಕಿದ್ರಿ ಬನವಾಸಿ ನೋಡಿ ಏನು ಹೇಳ್ತಿದ್ನು, ಆರಂಕುಶ ಬಿಟ್ಟಡಂ ನೆನವಿದನ್ನ ಮನಂ ಬನವಾಸಿ ದೇಶಮಂ ಅಂತ ಅವತ್ತು ಬರೆದಿರ್ತಕ್ಕಂಥ ಪಂಪ ಇವತ್ತಾಗಿದ್ರೆ ಆರಂಕುಶ ಬಿಟ್ಟಡಂ ನೆನೆಯದನ್ನ ಮನಂ ಬನವಾಸಿ ದೇಶಮಂ ಅಂತ ಬರ್ತಿದ್ದೇನೋ ಅಂತ ನಾವು ಹೇಳ್ತಾ ಇದ್ವಿ. ಸೊ ಈಗೆಲ್ಲ ಸರ್ಕಾರಗಳು ಡೆವಲಪ್ಮೆಂಟ್ ಮಾಡಿ ಕವಿಗಳು ವಾಸ ಮಾಡಿರ್ತಕ್ಕಂಥ ಸ್ಥಳಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾವೆ ಅಂತಂದೇಳಿ ನಾನು ಆಶಾಭಾವನೆಯನ್ನು ವ್ಯಕ್ತಪಡಿಸುತ್ತಾ ನನ್ನ ನಂತರ ಇದು ಹಳೆಗನ್ನಡ ಯುಗ. ನಾನು ಇಲ್ಲಿ ತಾನೇ ಹೇಳಿದ್ದು ಹಳೆಗನ್ನಡ. ಇನ್ನು ನಾನು ನಡುಗನ್ನಡಕ್ಕೆ ಬರ್ತೀನಿ, ವಚನ ಸಾಹಿತ್ಯಕ್ಕೆ. ಹಳೆಗನ್ನಡದಲ್ಲಿ ಏನು ವಿಶೇಷ ಇತ್ತೋ ವಚನ ಸಾಹಿತ್ಯದಲ್ಲಿ ಏನು ವಿಶೇಷ ಇದೆ ನೋಡಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಲಿಂಗವು ಮೆಚ್ಚ ಹುದೆನಬೇಕು, ನುಡಿಯೊಳಗಾಡಿ ನಡೆದಿದ್ದರೆಂತೊಲೆಯನಯ್ಯ ನಮ್ಮ ಕೂಡಲ ಸಂಗಮ ದೇವ ಅಂತಂದೇಳಿ ಬಸವಣ್ಣ ಹೇಳ್ತಾನೆ. ಮಠದೊಳಗಿನ ಬೆಕ್ಕು ಇಳಿಯ ಕಂಡು ಪುಟ ನೆಗೆದಂತಾಯಿತು, ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ. ಜಠರದಾಸಿಮಯ್ಯ ಶರೀರದೊಳಗೆ ಆತ್ಮನಿಗೆ ಯಾರಿಗೂ ಕಾಣದಂತಿರಿಸಿದೆ, ನೊರೆವಾದೊಳಗೆ ತುಪ್ಪೋ ಕಂಪಿಲ್ಲದಂತಿರಿಸಿದೆ, ನೀ ಬೆರೆಸುವ ಭೇದಕ್ಕೆ ಬೆರೆಗಾದನಯ್ಯ ರಾಮನಾಥ ಅಂತೇಳಿ ಜಡದಾಸಮಯ್ಯ ಹೇಳ್ತಾನೆ. ಎತ್ತಣ ಮಾಮರ ಎತ್ತಣ ಕೂಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ, ಸಮುದ್ರದೊಳಗಣ ಉಪ್ಪು ಬೆಟ್ಟದ ಮೇಲಿನ ನೆಲ್ಲಿಕಾಯಿ ಎತ್ತಣಿಂದೆತ್ತ ಸಂಬಂಧವಯ್ಯ, ನನಗೂ ಗುಹೇಶ್ವರ ಲಿಂಗಕ್ಕೆ ಎತ್ತಣಿಂದೆತ್ತ ಸಂಬಂಧವೇ ಅಂತೇಳಿ ಅಲ್ಲಮಪ್ರಭು ಹೇಳ್ತಾನೆ. ಇನ್ನು ಕನ್ನಡದ ಮೊದಲ ಕವಯಿತ್ರಿ ಅಕ್ಕ ಮಹಾದೇವಿ. ಈ ಥರದ ಒಂದು ಪದ್ಯಗಳನ್ನು ನಾವು ನೋಡ್ತೀವಿ. ಕರಿಯ ನಿತ್ತಡವಲ್ಲೇ ಸಿರಿಯ ನಿತ್ತಡವಲ್ಲೇ ಹಿರಿದಪ್ಪ ರಾಜ್ಯವನ್ನು ಇತ್ತಡವಲ್ಲೇ ನಿಮ್ಮ ಶರಣರ ಸುಳ್ಳುನುಡಿ ಒಂದೆರೆಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಅಂತೇಳಿ ಜಡದಾಸಿಮಯ್ಯ ಒಂದು ಕಡೆ ಹೇಳ್ತಾನೆ. ಅರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿಕೊಂಡು ಇರುಳೆಲ್ಲ ನಡೆದ ನಾ ಸುಂಕ ಕಂಜಿ, ಕಳವೆಯೆಲ್ಲ ಹೋಗಿ ಬರೀ ಗೋಣಿ ಉಳಿಯಿತ್ತು, ಅಳಿಮನದವನ ಭಕ್ತಿ ಇಂಥ ಇತ್ತು ಕಾಣ ರಾಮನಾಥ ಅಂತೇಳಿ. ಅಂದರೆ ತೆರಿಗೆ ಇದು ನೋಡಿ, ಇವತ್ತು ತೆರಿಗೆ ವಂಚನೆ ಮಾಡ್ತಕ್ಕಂಥವ್ರಿಗೆ ಸಂಬಂಧಪಟ್ಟಂತೆ ಬರೆದಿರ್ತಕ್ಕಂಥ ವಚನ ಇದು. ತೆರಿಗೆ ಕಟ್ಬೇಕಂತೇಳಿ
ಎಲ್ಲ ದುಡ್ಡನ್ನು ಇಟ್ಟಿರ್ತಾರೆ. ಆವಾಗ ಅಂಥ ಒಂದು ಸಂದರ್ಭದಲ್ಲಿ ಬರೆದಿರ್ತಕ್ಕಂಥ ವಚನ ಇದು, ಆ ವಿಷಯ ಬೇರೆ. ಈಗ ಕುಮಾರವ್ಯಾಸ ಒಂದು ಕಡೆ ಮಹಾಭಾರತದ ಬಗ್ಗೆ ಸಾಕಷ್ಟು ಕವಿಗಳು ಬರೆದಿದ್ದಾರೆ. ಕುಮಾರವ್ಯಾಸ ಒಂದು ಕಡೆ ಬರೀತೇನೆ. ಸ್ಕಿಟ್ಟನ್ನು ಕಂಟಿನ್ಯೂ ಮಾಡೋದಾದ್ರೆ ಕುಮಾರವ್ಯಾಸ ಕರ್ನಾಟಕ ಭಾರತ ಕಥಾಮಂಜರಿ ಹೆಂಗೆ ಬರಿತಾನೆ. ಅಲೆಗೆ ಬಳಪ ಪಿಡಿಯದೊಂದ ಗಳಿಕೆ ಪದವಿಟ್ಟೊಳಪದೊಂದಗ್ಗಳಿಕೆ ಬರಹದೊಳು ಕಂಠಪತ್ರದೊಳು ಹೂಗಿಡದಗ್ಗಳಿಕೆ ಎಂಬ ಬಲು ಈ ವೀರನಾರಾಯಣದ ಕಿಂಕರೆಗೆ ಅಂತಂದೇಳಿ ಬರೀತಾನೆ. ಅರಸುಗಳಿಗಿದು ವೀರ ದ್ವಿಜರಿಗೆ ಪರಮ ವೇದದ ಸಾರ ಮಂತ್ರಿಗುಣಕ್ಕೆ ಬುದ್ಧಿಗುಣ ವಿಚಾರ ವಿರೇಖಗಳ ಶೃಂಗಾರ ವಿದ್ಯಾಪರಿಣಿತರ ಅಲಂಕಾರ ಕಾವ್ಯಕ ಗುರುವಿನಲ್ಲೂ ರಚಿಸಿದ ಕುಮಾರವ್ಯಾಸ ಭಾರತವ ಅಂತೇಳಿ ಬರೀತೇನೆ. ಶ್ರೀ ವೇದ ಪುರುಷನ ಸುತನ ಸಹೋದರನ ಮಗನ ತೊಡೋದರೆಯ ಮಾತೊಳನ ರೂಪನ ಮೊದಲ ಭುಜಬಲಿದೆ ಕಾದ ಗೆಲ್ಲಿದನ ನನ್ನನವಿಯ ನಾದಿನಿಗೆ ಜಠರದಲ್ಲಿ ಜನಿಸಿದ ನಾದಿಮೂರ್ತಿ ಸಲಹೋ ಗದಗಿನ ವೀರನಾರಾಯಣ ಅಂತಂದೇಳಿ ಬರೀತಾನೆ. ಸೊ ಇಲ್ಲಿ ವೀರನಾರಾಯಣನ ಒಂದು ಆರಾಧ್ಯ ಭಕ್ತನಾಗಿರ್ತಕ್ಕಂಥ ಕುಮಾರವ್ಯಾಸ ಬರೆದಿರ್ತಕ್ಕಂಥ ಪದ್ಯ ಇದು. ಈ ಪದ್ಯಗಳನ್ನ ಯಾಕೆ ಕೋಟ್ ಮಾಡ್ತಾ ಇದ್ದೀನಿ ನಾನು, ಮಧ್ಯಕಾಲದಲ್ಲಿ ಭಕ್ತಿ ಸಾಹಿತ್ಯ ಬಂತು, ಆದರೆ ಸರಳವಾದ ಭಾಷೆ ಸರಳ ರೀತಿಯಲ್ಲಿ ಬಂತು. ಹಳೆಗನ್ನಡದಲ್ಲಿರ್ತಕ್ಕಂಥ ಒಂದು ಕನ್ನಡದ ಒಂದು ಸ್ಟೈಲ್ ಏನಿದೆಯಲ್ಲ ಅದು ಮಧ್ಯಯುಗದಲ್ಲಿ ಇರಲಿಲ್ಲ. ಇದು ಅದಕ್ಕೋಸ್ಕರ ನಾವು ಭಕ್ತಿ ಸಾಹಿತ್ಯ ಭಕ್ತಿಯುಗ ಅಂತಂದೇಳಿ ಕರಿತೀವಿ. ಅದು ಹಳೆಗನ್ನಡದಲ್ಲಿರ್ತಕ್ಕಂಥ ವೀರಯುಗ ವೀರ ಸಾಹಿತ್ಯ ಅಂತಂದೇಳಿ ಕರಿತೀವಿ. ಅಲ್ಲಿ ಜೈನ ಧರ್ಮ ಕೆಲಸ ಮಾಡ್ತು, ಇಲ್ಲಿ ವೀರಶೈವ ಧರ್ಮ ಕೆಲಸ ಮಾಡ್ತು. ನೋಡು ಇಲ್ಲಿ ಮತ್ತೆ ವಿವಿಧ ಜನಾಂಗೀಯ ಮತ್ತು ಧಾರ್ಮಿಕ ಚರ್ಚೆಗಳಿಗೆ ನಾವು ಬರ್ತಾ ಇದ್ದೀವಿ. ಇನ್ನು ನಾಗಚಂದ್ರ ಪಂಪರಾಮಾಯಣ, ಇನ್ನು ರಾಮಾಯಣದ ಬಗ್ಗೆ ಹೇಳ್ಬೇಕಲ್ಲ, ಇಷ್ಟೊತ್ತ ಮಹಾಭಾರತದ ಬಗ್ಗೆ ಹೇಳಿದೆ ನಾನು. ಇನ್ನು ರಾಮಾಯಣ ಗ್ರಂಥಗಳ ಬಗ್ಗೆ ಕೃತಿಗಳ ಬಗ್ಗೆ ಸಂಸ್ಕೃತದಲ್ಲಿ ವಾಲ್ಮೀಕಿ ರಾಮಾಯಣ ಮತ್ತು ವ್ಯಾಸಭಾರತ ಮಹಾಭಾರತವನ್ನು ಸಂವಾದಿಯಾಗಿ ಕನ್ನಡದಲ್ಲಿ ಸಾಕಷ್ಟು ಮಹಾಭಾರತ ರಾಮಾಯಣ ಕಥೆಗಳು ಬಂದು ನಾಗಚಂದ್ರ ಒಂದು ಕಡೆ ಬರೀತೇನೆ. ಹಾರಿಸುತ್ತ ರಥಮಂತೂರು ಇಲ್ಲಿ ಉತ್ತರ ಮಹಾಭಾರತದ ಕಥೆಯಲ್ಲಿ ಬರೀತೇನೆ. ಉತ್ತರ ಮಹಾಭಾರತ ಕಥೆಯಲ್ಲಿ ಅರ್ಜುನ ಮತ್ತು ಬಬ್ರುವಾಹನ ಕಾಳಗದಲ್ಲಿ ಹಾರಿಸುತ್ತ ರಥಮಂ ರುದಿರಮಂ ತುರಗಮಂ ಕಾರಿಸುತ್ತ ಸಾರಥಿಯ ಜೀವಮಂ ಸುರಲಗಿ ಕೇರಿಸಿತು ಛತ್ರ ಚಾಮರ ಪಥ ಕಾಳಿಯಂ ಟೆಕ್ಕೆದ ಹನುಮಂತನಂ ಚೀರಿಸಿದು ಅಂತಂದೇಳಿ ಬರಿತೇನೆ. ಅದು ವಾರ್ಧಕ ಷಟ್ಪದಿಯಲ್ಲಿ ಇರ್ತಕ್ಕಂಥ ಒಂದು ಪಂಪಭಾರತ ಅಂತ ನಾವು ಹೇಳ್ತೀವಿ, ಅದು ಪದ್ಯ. ಇನ್ನು ರಾಷ್ಟ್ರಕವಿ ಹೊಸಗನ್ನಡ ಸಾಹಿತ್ಯಕ್ಕೆ ಬಂದರೆ, ಇನ್ನು ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರ್ತಕ್ಕಂಥ ಪದ್ಯಗಳನ್ನು ಅದಕ್ಕಿಂತ ಮುಂಚಿತವಾಗಿ ಭಾಗವತ ಧರ್ಮ ಮತ್ತು ಕನಕದಾಸರು ವಿಶೇಷವಾಗಿ ಹೇಳ್ಬೇಕಾಗಿರ್ತಕ್ಕಂಥದ್ದು ದಾಸರು, ಪುರಂದರದಾಸರು, ವಿಜಯದಾಸರು, ಕುಂಟೋಜಿದಾಸರು, ಕನಕದಾಸರ ಬಗ್ಗೆ ಹೇಳೋದಾದರೆ ಕುಲವೆಂದು ಒಡೆದಾಡದಿರಿ ನಿಮ್ಮ ಕುಲೆಯ ನೆಲೆಯನ್ನು ಏನಾದರೂ ಬಲ್ದಿರಾ ಅಂತಂದೇಳಿ ಕನಕದಾಸರು ಒಂದು ಕಡೆ ಹಾಡ್ತಾರೆ. ಯೇಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಡಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ಆಶ ತರವಲ್ಲ ಮುಂದೆ ಬಹುದಲ್ಲ ಅಂತೇಳಿ ದಾಸನಾಗು ವಿಶೇಷನಾಗು ಭಾಷಾ ಕ್ಲೇಶ ದ್ವೇಷವೆಂಬ ಅಬ್ದಿಯೊಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ಸಂತೋಷಿಯಾಗು ನಿರ್ದೋಷಿಯಾಗು ಕಾಶಿ ವಾರಾಣಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಯೇಸು ದೇಶ ತಿರುಗಿದರು ಬಹುದೇನು ಅಲ್ಲಿ ಓದೇನು ದೋಷನಾಶ ಕೃಷ್ಣವಣಿ ಗಂಗೆ ಗೋದಾವರಿ ಭವನಾಶ ತುಂಗಭದ್ರೆ ಯಮನ ವಾಸದಲ್ಲಿ ಉಪವಾಸದಲ್ಲಿ ಮೀಸಲಾಗಿ ಮಿಂದು ಜಪ ತಪ ನೇಮ ಹೋಮಗಳ ಯೇಸು ಬಾರಿ ಮಾಡಿದರು ಫಲವೇನು ಈ ಛಲವೇನು ಅಂತಕ್ಕಂಥ ಮಾತನ್ನು ಬರಿತಾನೆ. ಶ್ರೀಕೃಷ್ಣನ ಭಕ್ತನಾಗಿರ್ತಕ್ಕಂಥ ಕನಕದಾಸ ಭಕ್ತಿಯಿಂದ ಮನಸ್ಸಿನಿಂದ ಬೆಳೀರಪ್ಪ ಅಂತ ಹೇಳ್ತಾನೆ, ಅಷ್ಟೇ ಇನ್ನೇನಿಲ್ಲ. ಮೌಢ್ಯತೆಯನ್ನು ಕಿತ್ತೆ ಸರಿ. ಮೌಢ್ಯತೆ ಅಂದರೆ ಏನು? ಇದು ಸಣ್ಣ ಒಂದು ಇನ್ಸ್ ಪ್ರಕಾರ ಹೇಳ್ತೀನಿ. ಒಂದು ಮನೇಲಿ ತೀರ್ಕೊಂಡಾಗ ಒಂದು ಬೆಕ್ಕು ಅಡ್ಡಾಡ ಬರ್ತಿರುತ್ತೆ. ಅದಕ್ಕೆ ಆ ತಂದೆ ಏನು ಮಾಡ್ತಾನೆ, ಸಣ್ಣ ಮಗು ನೋಡ್ತಾ ಇರ್ತದೆ, ಮಗ ನೋಡ್ತಾ ಇರ್ತಾನೆ, ಆ ಬೆಕ್ಕನ ಒಂದು ದಾರ ತಂದು ಕಟ್ತಾನೆ ಕಂಬಕ್ಕೆ, ಅಡ್ಡಾಡ ಬರುತ್ತೆ ಅಂತೇಳಿ. ಅದನ್ನು ನೋಡಿರ್ತಕ್ಕಂಥ ಮಗು ಮನೇಲಿ ತಿರ್ಕೊಂಡು ಬೆಕ್ಕು ಕಟ್ಬೇಕಂತ ತಿಳ್ಕೊಂಡ್ಬಿಡ್ತಾನೆ. ಅವಾಗ ತಾತ ತಿರ್ಕೊಂಡ ನಂತರ ಇವನ್ ತಂದೆ ತಿರ್ಕೊಳ್ತಾನೆ ಸ್ವಲ್ಪ ದಿನ ಆದಮೇಲೆ. ಅವಾಗ ಬೆಕ್ಕು ತದ್ದು ಕಟ್ಟಿದ್ದ ನಮ್ಮ ತಾತ ತಿರ್ಕೊಂಡು ನಮ್ಮಪ್ಪ ಅಂತೇಳಿ ಇವನೇನು ಮಾಡ್ತಾನೆ, ಮನೆ ಬೆಕ್ಕಿಲ್ದೆ ಹೋದ್ರೆ ಪಕ್ಕದ ಮನೆಯಲ್ಲಿ ಬೆಕ್ಕು ತಗೊಂಬಂದು ಆ ಕಂಬಕ್ಕೆ ಕಟ್ಟಿ ಹಾಕಿ ಅಂತ್ಯಕ್ರಿಯೆ ಏನು ಮಾಡ್ತಾನೆ ಅವರಪ್ಪಂದು. ಇದು ಮೌಢ್ಯತೆ. ಯಾಕೆ ಕಟ್ಟಿದ ಬೆಕ್ಕು? ಅಡ್ಡಾಡ ಬರ್ತದೆ ಕಾಲಕ್ಕೆ, ತೀರ್ಕೊಂಡವ್ರ ಮನೇಲಿ ಬಂದು ಅಳ್ತಿರ್ತಾರೆ, ಅಡ್ಡಾಡೋದು ಬರುತ್ತೆ ಕಾಲಕ್ಕೆ ಅಂತೇಳಿ ಕಟ್ಟಿದ ಹೊರತು ಅವನೊಂದು ನಂಬಿಕೆ ಮಾಡ್ಕೊಂಬಿಟ್ಟ ಮಗ. ಅಡ್ಡಾಡ ಬರುತ್ತಂತ ಹೇಳ್ಬೇಕಾಗಿತ್ತು, ಸುಮ್ಮನೆ ಕಟ್ಟಿ ಹಾಕಿದ. ಇದು ಮೌಢ್ಯತೆ. ಮೌಢ್ಯತೆ ಅಂತ ಹೆಂಗಿರ್ತಂತ ಅರ್ಥ ಆಯ್ತಲ್ಲ. ವೈಜ್ಞಾನಿಕ ಸತ್ಯ ಯಾವತ್ತೂ ಮೌಢ್ಯತೆ ನಂಬಲ್ಲ. ಇಷ್ಟು. ಇನ್ನು ಹೊಸಗನ್ನಡಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯಗಳನ್ನು ಹೇಳೋದಾದರೆ ನಮ್ಮ ಕುವೆಂಪು ಕವಿಗಳನ್ನು ನಾವು ಎಕ್ಸಾಂಪಲ್ ಕೊಡಲೇಬೇಕು. ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥ ಬೇಂದ್ರೆ ಕಾರಂತ ಮತ್ತು ಇವರ ಅನಂತಮೂರ್ತಿ ಕಾರ್ನಾಡು, ಮಾಸ್ತಿ ವೆಂಕಟೇಶ ಅಯ್ಯಂಗಾರು, ಕಂಬಾರ್ ಸಾರ್ ಅವ್ರನ್ನ ನಾವು ಇವತ್ತು ಇದ್ದಾರೆ, ಚಕೋರಿ ಮಹಾಕಾವ್ಯ ಬರೆದಿರ್ತಕ್ಕಂಥವ್ರು ವಿಧಾನ ಪರಿಷತ್ ಸದಸ್ಯರಾಗಿ. ಇವರು ನಾವು ಎಕ್ಸಾಂಪಲ್ ಕೊಡಲೇಬೇಕು. ಯಾವ ಥರಪ್ಪ? ಕುವೆಂಪು ಬರೆದ್ಬಿಟ್ಟ ರಾಮಾಯಣ ದರ್ಶನದಲ್ಲಿ ಶ್ರೀರಾಮ ಕಥೆಯಂ ಮಹರ್ಷಿ ನಾರದ ವಿನಯಂ ಕೆಳೆದು ಕಂಡು ದಾವರೇಳ ಅಸುರ ಶ್ರಮಗವನ್ಯಗಂ ರೋಮಾಶ್ರಮ ತಾಳ್ದು ಸಹೃದಯಂ
ವಾಲ್ಮೀಕಿ ತಾನು ನಡೆತಂದ ನಾತ್ಮ ಸುಖಿ ಕೇಳ ತಮಸಾ ನದಿ ತಟೆಗೆ ತಪೋವಲ ಕಲವಸ್ತ್ರ ಶೋಭಿ ಕಾಂತಾರ ಪಕ್ಷಿ ಅಕ್ಕಿ ಇಂಚರದೋಳು ಕಾಂತಾರ ಪಕ್ಷಿ ಅಕ್ಕಿ ಇಂಚರದೋಳು ಅಂತಂದೇಳಿ ಬರೀತಾನೆ. ಹೋಮರಗ ವರ್ಜಿಲಗ ಡಾಂಟ ಅಂದರೆ ರಾಮಾಯಣ ಬರಬೇಕಾದ್ರೆ ಪೂರ್ವ ಕವಿಗಳನ್ನೆಲ್ಲ ಸ್ಮರಿಸ್ತಾನೆ ಕವಿ. ಯಾವ ರೀತಿಯಪ್ಪ? ಹೋಮರಗ ವರ್ಜಿಲಗ ಡಾಂಟೆ ಮೀನ್ ಮಿಲ್ಟನಿಗೆ ನಾರಣಪ್ಪನಿಗೆ ಮೀನ್ ಪಂಪನಿಗೆ ಋಷಿ ವ್ಯಾಸ ಭಾಸ ಬಹುಭೂತಿ ಮೀನ್ ಕಾಳದಾಸಾದರಿಗೆ ನನ್ನೀಯ ತುಳಸಿದಾಸ ಪಿರ್ತೂಷಿ ಮೀನ್ ಕಂಬಾರವಿಂದರಿಗೆ ಹಳಬರಿಗೆ ಹೊಸಬರಿಗೆ ಹಿರಿಯರಿಗೆ ಕಿರಿಯರಿಗೆ ಕಾಲ ದೇಶ ಜಾತಿ ವಿಷಯ ಭೇದವಂ ಲೆಕ್ಕಿಸದ ಜಗತೇಚಾರರೆಲ್ಲರಿಗೆ ಮುಡಿಬಾಗಿ ಶಿರಬಾಗಿ ಕರ ಜೋಡಿಸುವ ಬಾಗಿರಲಿ ಮುಡಿ ಮುಗಿದಿರಲಿ ಕೈ ಲೋಕಗುರು ಕೃಪೆ ಇರಲಿ ಲೋಕಗುರು ಕೃಪೆ ಬರಲಿ ಲೋಕ ಬಯಕ ಆಶೀರ್ವಾದ ವೈತಿರಲಿ ಬಾಗಿರಲಿ ಮುಡಿ ಮುಗಿದಿರಲಿ ಕೈ ಮತ್ತೆ ಮಡಿಯಾಗಿರಲಿ ಬಾಳ್ವೆ ಜ್ಯೋತಿ ಏರ್ಪಡಲಿ ಭಗವದ್ ವಿಭೂತಿಯಂ ದರ್ಶಿಸುತ್ತೆ. ಮತ್ತೆ ಮಡಿಯಾಗಿರಲಿ ಬಾಳ್ವೆ ದೊರಕೊಳಗೆ ಚಿರ ಶಾಂತಿ ಜೈಸುಗೆ ರಸ ತಪಸ್ಸೆ ಶ್ರೀಗನ್ನಡಂ ಬಾಳ್ಗೆ ಶ್ರೀಗನ್ನಡಂ ಗೆಲ್ಗೆ ಅಂತಂದೇಳಿ ಬರೀತಾನೆ ಕುವೆಂಪು. ಈ ಥರದ ಒಂದು ವರ್ಣನೆಗಳಿಂದ ರಾಮಾಯಣ ದರ್ಶನಂನಲ್ಲಿ ಕಾಣ್ತೀವಿ. ಸೊ ರಾಮಾಯಣ ದರ್ಶನಂ ಶ್ರೀ ಸಂಪುಟ, ಮೊದಲು ಅಯೋಧ್ಯ ಸಂಪುಟ, ನಂತರ ಕಿಷ್ಕಿಂಧ ಸಂಪುಟ ಮತ್ತು ಲಂಕಾ ಸಂಪುಟ, ಶ್ರೀ ಸಂಪುಟ ಅಂತ 4 ಸಂಪುಟಗಳಲ್ಲಿ ಇದೆ ಅಂತಕ್ಕಂಥದ್ದು. ಈ ರೀತಿ ಹೊಸಗನ್ನಡ ಸಾಹಿತ್ಯ ಪ್ರಾರಂಭ ಆಗ್ತದೆ. ಗೋವಿಂದ ಪೈಯವರು ಯೇಸು ಕ್ರಿಸ್ತರ ಬಗ್ಗೆ ಗೋಲ್ಗೊತಾ ಅಂತಕ್ಕಂಥ ಕಾವ್ಯವನ್ನು ಬರೆದರು. ಆಶಾಭಾಷಣಕಾರರಾಗಿರ್ತಕ್ಕಂಥ ರಿಚರ್ಡ್ ಲೂಯಿಸ್ ಅವರು ಬರೆದರು. ಆಮೇಲೆ KS ನಿಸಾರ್ ಅಹಮದ್ ಅವರು, ಎಷ್ಟೋ ಕವಿಗಳು ಬಂದವರು. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೇತನೆ ಬೆಳಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯರಿ ದ್ರೋಣವನದ ತೇಗಗಂಧ ತರುಗಳಲ್ಲಿ ನಿತ್ಯೋತ್ಸವ ಕವನವನ್ನು ಬರೆದಿರ್ತಕ್ಕಂಥ ನಿಸಾರ್ ಅಹಮದ್ ಸರ್ ಇರ್ಬೋದು, ಮತ್ತು ಸಾರಭೂಕರ್ ಮೇಡಮ್ ಅವರು ಇರ್ಬೋದು. ಸಾಕಷ್ಟು ಕವತ್ರಿಯರು ಮತ್ತು ಲೇಖಕಿಯರು ಹೊಸಗನ್ನಡ ಸಾಹಿತ್ಯವನ್ನು ಬರೆದರು. ಸಿಂಪಲ್ಲಾಗಿ ಹೊಸಗನ್ನಡ ಸಾಹಿತ್ಯದ ಬಗ್ಗೆ ನಾನು ಹೇಳೋದಾದರೆ ಇನ್ನೂ ಸಾಕಷ್ಟು ಮಧ್ಯದಲ್ಲಿ ಕೆಲವೊಂದು ಪದ್ಯಗಳನ್ನು ನಾನು ಕೋಟ್ ಮಾಡ್ತಾ ಇದ್ದೀನಿ. ಹೊಸಗನ್ನಡ ಸಾಹಿತ್ಯದ ಒಂದು ಸಿಂಪಲ್ಲಾಗಿ ಅಂತ ಹಿರಿ ಅರ್ಥ ಹೊಂದಿರತಕ್ಕಂಥ ಒಂದು ಪದ್ಯ ಹೇಳ್ತೀನಿ ನಾನು. ತಿಳಿಯ ಬಯಸುವ ನೀನು ಸಾಗು ಗುರುವಿನ ಕಡೆಗೆ ನದಿಗೆ ನೀರಡಿಕೆ ಏನು ಜಲದಾಹ ನಿನಗೆ. ತಿಳಿಯ ಬಯಸುವ ನೀನು ಸಾಗು ಗುರುವಿನ ಕಡೆಗೆ ಅಂದರೆ ಸಾಗು ಗುರುವಿನ ಕಡೆಗೆ, ನದಿಗೆ ನೀರಡಿಕೆ ಏನು ಜಲದಾಹ ನಿನಗೆ, ಸಾಗು ನೀ ನದಿ ಅಡಿಗೆ ಮುದ್ದುರಾಮ ಅಂತೇಳಿ. ಸೊ ನೀನು ಬಾಯಾರಿಕೆ ಆಗಿದೆ ಅಂತಂದರೆ ನದಿಯಲ್ಲಿ ನೀರಿದಂತ ತೋರಿಸ್ತೀವಿ ಅಷ್ಟೇ. ನೀನೇ ಹೋಗಿ ಆ ನೀರನ್ನು ಸೇವನೆ ಮಾಡಬೇಕು. ಅಂತೆಲ್ಲ ಹೋಗಿ ಕೈ ಹಿಡಿದು ಎಳ್ಕೊಂಡು ಹೋಗಿ ನೀರು ಬಾಯಲ್ಲಿ ಯಾರು ಕುಡಿಸೋರು ಯಾರೂ ಇಲ್ಲ. ಆದ್ದರಿಂದ ಜ್ಞಾನದಾಹ ಹೊಂದಿರತಕ್ಕಂಥ ವ್ಯಕ್ತಿ ಗುರುವಿನ ಬಳಿ ಕುಳಿತು ವಿದ್ಯೆಯನ್ನು ಕಲಿಬೇಕು. ತಿಳಿಯ ಬಯಸುವ ನೀನು ಸಾಗು ಗುರುವಿನ ಕಡೆಗೆ, ನದಿ ಇದ್ದಂಗೆ ಗುರುವಿಗೆ ಯಾವತ್ತೂ ಬಾಯಾರಿಕೆ ಆಗಲ್ಲ, ನೀರಡಿಕೆ ಆಗಲ್ಲ. ನೀರಡಿಕೆ ಆಗೋದು ಜ್ಞಾನದಾಹಿಗಳಿಗೆ, ಶಿಷ್ಯನಿಗೆ. ಅವನು ಹೋಗಿ ನದಿಯಲ್ಲಿ ಹೋಗಿ ನೀರು ಕುಡಿಬೇಕು. ಅಂದರೆ ಗುರುವಿನ ಹತ್ರ ಹೋಗಿ ವಿದ್ಯೆ ಕಲಿ ಅಂತಂದೇಳಿ ಹೇಳ್ತಾರೆ. ನೋಡಿ ಎಷ್ಟು ಸೊಗಸಾದ ಒಂದು ಅರ್ಥ ಇದೆ ಈ ಪದ್ಯದಲ್ಲಿ ಅಂತಕ್ಕಂಥದ್ದು. ಇನ್ನು ನಾವು ಸೋಮೇಶ್ವರ ಶತಗಳನ್ನು ಉದಾಹರಣೆ ಕೊಡಲೇಬೇಕು. ಕೆಲವೊಂದು ಪದ್ಯಗಳನ್ನು ನಾನು ಹೇಳ್ತೀನಿ. ಉಡುರಾಜಂ ಕಳಗುಂದಿ ಪೆರ್ಚದಿಗೆನೆ ನೆಗ್ರೋದ ಬೀಜಂ ಕೆಲಂ ಸಿಡಿದು ಪೆರ್ಮರನಾಗದೆ ಲೋಕದಲ್ಲಿ ಎಳೆಗುರಂ ಎತ್ತಾಗದೆ ಬಿಡಿ ಪಣ್ಣಾಗದೆ ದೈವದೊಲ್ಮೆ ಇರಲ್ಲ ಕಾಲಾನುಕಾಲಕ್ಕೆ ಬಡವಂ ತಾಂ ಬಲ್ಲಿದಾಗನೇ ಅರನ ಶ್ರೀ ಚನ್ನ ಸೋಮೇಶ್ವರ ಅಂತೇಳಿ. ಅದು ಒಂದು ಅಂಕಿತ ಆತಂದು. ಇಲ್ಲಿ ಅದರ ಅರ್ಥ ಏನಪ್ಪ ಅಂತಂದರೆ, ಕಾಯಿ ಹಣ್ಣಾಗುತ್ತೆ, ಚಂದ್ರ ಅಮಾವಾಸ್ಯೆ ನಂತರ ಬೆಳಗ್ತಾನೆ, ನಕ್ಷತ್ರಗಳಲ್ಲಿ ಬೆಳಗ್ತಾನೆ. ಆನಂತರ ಸಣ್ಣಕರು ಒಂದು ದೊಡ್ಡ ಎತ್ತಾಗದೆ ಇರಲ್ಲ. ಅಂದ್ರೆ ಕಷ್ಟಪಟ್ಟು ಪ್ರಾಮಾಣಿಕತೆಯಿಂದ ಜ್ಞಾನ ಗಳಿಸ್ಬೇಕು, ಓದಬೇಕು, ವಿದ್ಯಾವಂತರಾಗಬೇಕು. ಫಸ್ಟು ವಿದ್ಯಾವಂತರಾದರೆ ವ್ಯಕ್ತಿ ಮುಂದೆ ಬರ್ತೇನೆ ಅಂತಕ್ಕಂಥದ್ದು ಈ ಪದ್ಯದ ಸಾರಾಂಶ. ಹಿತವಂ ತೋರುವನ್ ಆತ್ಮ ಬಂದು ಪರಿವಾತಂ ತಂದೆ ಸದ್ಧರ್ಮದ ಸ್ಥಿತಿ ಸರ್ವಕ್ಕೆ ಸಾಧನಂ ಕಲಿಸಿದಾತ ಮರಣ ಮಾತ್ರಂ ಗುರು ಶ್ರುತಿ ಮಾರ್ಗಂ ಬಿಡದಾತಂ ಶುರುವತಿ ಮಹಾಸದ್ವಿದ್ಯೆಯ ಪುಣ್ಯದಂ ಸುತನೇ ಸದ್ಗತಿ ಧಾತನೇ ಅರಹರ ಶಿಕ್ಷಣ ಸೋಮೇಶ್ವರ. ಏನು ಇದರ ಅರ್ಥ? ಎಷ್ಟು ಸೊಗತಾದ ಪದ್ಯಗಳನ್ನು ಕೊಟ್ಟಿದ್ದಾರೆ. ಯಾರು ಹಿತವನ್ನು ಬಯಸ್ತಾರಲ್ಲ ಅವನೇ ಆತ್ಮ ಬಂಧು. ಪರಿವಾತಂ ತಂದೆ, ರಕ್ಷಣೆ ಮಾಡೋರ ತಂದೆ, ಸದ್ಧರ್ಮದ ಸ್ಥಿತಿಯ ಸರ್ವಕ್ಕೆ ಸಾಧನಂ ಕಲಿಸಿದಾತ ಮರಣ ಮಾತ್ರಂ ಗುರು. ಕಳೆದ ಸ್ಕಿಟ್ಟಲ್ಲಿ ನಾನು ಪದ್ಯ ಹೇಳಿದ್ದೆ, ಆದರೆ ಪದ್ಯ ನೆನಪಾಗ್ತಿಲ್ಲ ಅಂತ ಹೇಳಿದೆ. ಈ ನಾನು ಸ್ಕಿಟ್ಗಳನ್ನು ಮಾಡ್ತಕ್ಕಂಥ ಉದ್ದೇಶ ನನ್ನ ಮೆಮೊರಿಗೋಸ್ಕರ ಅಂತಂದೇಳಿ ನಾನು ಸಾಕಷ್ಟು ಸ್ಕಿಟ್ಗಳನ್ನ ನಾನು ಹೇಳ್ತಾ ಬಂದಿದ್ದೀನಿ. ಯಾಕಂದರೆ ವಿದ್ಯೆ ಯಾವ ವ್ಯಕ್ತಿ ಯಾವ ಜೀವಿಯು ಲೋಕದಲ್ಲಿ ಕಸಿದುಕೊಳ್ಳಲಾರದ ಅಮೂಲ್ಯವಾಗಿರ್ತಕ್ಕಂಥ ವಸ್ತು. ವಿದ್ಯೆ ಅಮೂಲ್ಯವಾಗಿರ್ತಕ್ಕಂಥ ವಸ್ತು, ಕಸಿದುಕೊಳ್ಳಲಾರದ ವಸ್ತು. ಕದಿಯಕ್ಕೆ ಬರುತ್ತಾ? ಬರಲ್ಲ. ಇದನ್ನ ರಕ್ಷಣೆ ಮಾಡ್ಕೋಬೇಕು ನಾವು. ಅದಕ್ಕೋಸ್ಕರನೇ ಈ ಥರದ ಒಂದು ಯೂಟ್ಯೂಬ್ ಸಾಧನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ಫೀಡ್ಬ್ಯಾಕು ಏನಾದರೂ ಕೊಡೋದ್ರೆ ಕಾಮೆಂಟಲ್ಲಿ ಕೊಡ್ಬೋದು, ನಾನು ಬಯಸ್ತೀನಿ ಅಂತ ಹೇಳ್ತಾ, ಯಾವುದಕ್ಕೂ ವ್ಯಕ್ತಿ ಬೆಳಿಬೇಕು, ರಾಜ್ಯ ಬೆಳಿಬೇಕು, ಕನ್ನಡಿಗರು ಬೆಳಿಬೇಕು ಅಂತಂದೇಳಿ ಹೇಳ್ತಾ ಇದನ್ನ ಕಂಟಿನ್ಯೂ ಮಾಡ್ತೀನಿ. ಈ ಥರದ ಈ ಪದ್ಯದ ಸಾರಾಂಶ. ಕಲಿಸಿದಾತ ವರ್ಣ ಮಾತ್ರಂ ಗುರು. ಒಂದು ವರ್ಣವನ್ನು ಕಲಿಸಿದಾತನೇ ಗುರು.
ಶ್ರುತಿ ಮಾರ್ಗಂ ಬಿಡದಾತಂ ಸುವೃತಿ. ಧರ್ಮವನ್ನು ಬಿಡದಾತನೇ ವ್ಯಕ್ತಿ. ತನ್ನ ಕರ್ತವ್ಯವನ್ನು ತಾನು ಮಾಡಬೇಕು. ಸುತನೇ ಸದ್ಗತಿದಾತನೇ, ಮಗನೇ ತಂದೆಗೆ ಸದ್ಗತಿಯನ್ನು ಕೊಡ್ತಕ್ಕಂಥವನು ಅಂತೇಳಿ. ಆಮೇಲೆ ಕೆಲವೊಮ್ಮೆ ಬಲ್ಲವರಿಂದ ಕಲಿತು, ಕೆಲವೊಮ್ಮೆ ಮಾಳ್ಪವರಿಂದ ಕಂಡು, ಕೆಲವೊಮ್ಮೆ ಶಾಸ್ತ್ರಗಳಿಂದ ಕೇಳುತ್ತಂ, ಕೆಲವೊಮ್ಮೆ ಸಜ್ಜನ ಸಂಘದಿಂದಲರಿಯಲ್, ಕೆಲವೊಮ್ಮೆ ಸುಜ್ಞಾನದಿಂದ ನೋಡುತ್ತಂ. ಸರ್ವಜ್ಞಾನಪ್ಪಂ ನರಂ ಫಲವಂ ಪಳ ಸಮುದ್ರವೇ ಅರರಾಸಿ ಚನ್ನ ಸೋಮೇಶ್ವರ ಅಂತೇಳಿ. ಯಾವತ್ತೂ ನಾವು ಕಲಿಬೇಕಾಗಿರ್ತಕ್ಕಂಥ ಜಗತ್ತಿನಲ್ಲಿ ಪುಸ್ತಕಗಳಿಂದ ಕಲಿತೀವಿ, ಶಾಸ್ತ್ರಗಳಿಂದ ಕಲಿತೀವಿ, ಒಳ್ಳೆಯ ಜನರಿಂದ ಒಳ್ಳೆಯ ಮಾತುಗಳಿಂದ ಕಲಿತೀವಿ, ಬಲ್ಲವರಿಂದ ಕಲಿತೀವಿ, ಕೆಲವು ಸ್ವಂತ ಬುದ್ಧಿಯಿಂದ ಕಲಿತೀವಿ, ಸುಜ್ಞಾನದಿಂದ ನೋಡುತ್ತಂ, ಮಾಡುವವರಿಂದ ಕಲಿತೀವಿ, ಒಳ್ಳೆಯ ಜನ ಸತ್ಸಂಗದಿಂದ ಕಲಿತೀವಿ. ಈ ಎಲ್ಲ ಕಲಿತು ವಿದ್ಯದ ಪರ್ವತವೇ ಸರ್ವಜ್ಞ ಆದಂತೆ ಜ್ಞಾನವನ್ನು ಬೆಳೆಸ್ಕೊಳ್ಬೇಕಂತಕ್ಕಂಥದ್ದು ಈ ಪದ್ಯದ ಒಂದು ಸಾರಾಂಶ. ಇನ್ನು ನಂತರ ಪ್ಲೀಟ್ ಮತ್ತು ರೈಸ್ ಅವರು ಶಾಸನ ಮತ್ತು ಲಾವಣಿಗಳನ್ನು ಸಂಗ್ರಹ ಮಾಡಿದರು, ಮೋಗ್ಲಿಂಗ್ ಹಸ್ತಪ್ರತಿಗಳನ್ನು ಸಂಗ್ರಹ ಮಾಡಿದರು, ಕಿಟಲ್ ಅವರು ಶಬ್ದಕೋಶವನ್ನೇ ಬರೆದರು. ಇಷ್ಟೆಲ್ಲ ಕವಿ ಕನ್ನಡ ಸಾಹಿತ್ಯಗಳ ಮೂಲಕ ಕನ್ನಡ ಸಾಹಿತ್ಯ ಬೆಳೆದು ಬಂದಿದೆ. ಈ ಕೊಟೇಶನ್ಗಳನ್ನು ನಾನು ಶಾಸ್ತ್ರೀಯ ನೆಲೆಗಟ್ಟಿನಲ್ಲಿ ಚರ್ಚೆ ಮಾಡಿದೆ. ಇದು ಪರೀಕ್ಷೆಗೆ ಉಪಯುಕ್ತ ಆಗ್ಬೋದು ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ. ಇವತ್ತು ಅನಂತರ ಏನಾಗಿದೆ, ಅನಂತರ ರೇಡಿಯೋ ಬಂತು, ದೂರದರ್ಶನ ಬಂತು, ಗಣಕಯಂತ್ರ ಬಂತು. ಇವುಗಳ ಒಂದು ಕ್ರಾಂತಿಯಲ್ಲಿ, ತಂತ್ರಜ್ಞಾನದ ಕ್ರಾಂತಿಯಲ್ಲಿ ಪುಸ್ತಕಗಳ ಒಂದು ಓದುವವರ ಸಂಖ್ಯೆ ಗೌಣವಾಗಿದೆ. ಇದು ಪುಸ್ತಕಗಳ ಓದುವವರ ಸಂಖ್ಯೆ ಅಧಪತನಗೊಳ್ತಾ ಇದೆ. ಇದಾಗಬಾರ್ದು. ಯಾವತ್ತೂ ಪುಸ್ತಕ ಅಂತಕ್ಕಂಥದ್ದು ಪಂಚೇಂದ್ರಿಯಗಳ ಮೂಲಕ ಜ್ಞಾನವನ್ನು ಕೊಡ್ತದೆ. ಎಲ್ಲ ಕಾಗ್ನಿಟಿವ್ ಆಸ್ಪೆಕ್ಟ್ಸ್ ಏನಿದಾವಲ್ಲ, ಕಣ್ಣು, ಕಿವಿ, ಮೂಗು ಮತ್ತು ನಾಸಿಕ, ಇದು ಚರ್ಮ, ನಾಲಿಗೆ ಇಲ್ಲೇ ಇದ್ದಾವೆ. 1, 2, 3, 4, ಒಂದು ಚರ್ಮ, 5. ಇವುಗಳ ಮೂಲಕ ಪುಸ್ತಕ ನಮಗೆ ಜ್ಞಾನವನ್ನು ಕೊಡ್ತದೆ. ಆದರೆ ಆಡಿಯೋ ವಿಜುವಲ್ ಇನ್ಸ್ಟ್ರೂಮೆಂಟ್ಸ್ಗಳು ಕೇವಲ ಕಣ್ಣಿಗೆ ಮಾತ್ರ ಹೆಚ್ಚು ಕೆಲಸ ಕೊಡ್ತವೆ, ಕಿವಿಗೆ ಕೆಲಸ ಕೊಡ್ತವೆ. ಇಲ್ಲಿ ಇಂಟರ್ನಲ್ ರೀಡಿಂಗ್ ಸ್ಕಿಲ್ಸ್, ಲ್ಯಾಂಗ್ವೇಜ್ ಸ್ಕಿಲ್ಸ್ ಏನಂತ ಕರಿತೀವಿ ನಾವು, ರೀಡಿಂಗ್, ರೈಟಿಂಗ್, ಲಿಸ್ನಿಂಗ್ ಮತ್ತು ಸ್ಪೀಕಿಂಗ್, ಪುಸ್ತಕಗಳಿಂದ ಅದು ಸಾಧ್ಯ ಅಂತಂದೇಳಿ ನಾನು ಹೇಳ್ತಾ ಇದ್ದೀನಿ. ಇನ್ನು ಈ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಬ್ರೀಫಾಗಿ ಕೆಲವೊಂದು ಮೇನ್ ಹಿಂಟ್ಸ್ಗಳನ್ನು, ಕನ್ನಡ ಕವಿಗಳ ಒಂದು ಕೊಟೇಶನ್ಗಳನ್ನು ಈ ಸ್ಕಿಟ್ಟಲ್ಲಿ ಪರಿಚಯ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡಿದೆ. ಅದಕ್ಕೋಸ್ಕರ ಇದು ಏನಾದರೂ ಹೆಲ್ಪ್ ಆಗ್ಬೋದು. ಇವತ್ತು ಇಷ್ಟೆಲ್ಲ ಆದರೂ ನಾವು ಇಂಗ್ಲೀಷ್ ಭಾಷೆಗೆ ಒಂದು ಸ್ಥಾನವನ್ನು ಕೊಟ್ಟಿದ್ದೀವಿ. ಅದಕ್ಕೆ ಕಡಿಮೆ ಏನಿಲ್ಲ. ಜಾನಿ ಎಸ್ ಪಪ್ಪ, ಈಟಿಂಗ್ ಶುಗರ್ ನೋ ಪಪ್ಪ, ಟೆಲ್ಲಿಂಗ್ ಲೈಸ್ ನೋ ಪಪ್ಪ, ಓಪನ್ ಯುವರ್ ಮೌತ್ ಅಹಹ ಅಂತೇಳಿ. ಇವತ್ತು ಮೌತ್ ಓಪನ್ ಯುವರ್ ಮೌತ್ ಅಲ್ಲ, ಮೌತ್ ಕ್ಲೋಸ್ ಆಗಿಬಿಟ್ಟಿದೆ ಇವತ್ತು. ಯಾಕಂದರೆ ಕನ್ನಡಕ್ಕೆ ಮೌತ್ ಕ್ಲೋಸ್ ಆಗಿದೆ, ಇಂಗ್ಲೀಷಿಗೆ ಮೌತು ಓಪನ್ ಆಗಿಬಿಟ್ಟಿದೆ ಅಂತಕ್ಕಂಥದ್ದು. ಇಲ್ಲಿ ಪರೀಕ್ಷೆಗಳ ಉದ್ದೇಶದಿಂದ ಇಂಗ್ಲೀಷ್ ಕಲಿಲೇಬೇಕಾಗಿದೆ. ಅಂಕ ಗಳಿಕೆ ಮತ್ತು ಪರೀಕ್ಷೆ ಚೆನ್ನಾಗಿ ಆಗ್ಬೇಕು, ಅಂಕ ಗಳಿಕೆ ಆಗ್ಬೇಕಂತಂದರೆ ಇಲ್ಲಿ ತನಕ ಕೇಳಿರ್ತಕ್ಕಂಥ ಕನ್ನಡ ಪದ್ಯಗಳು ಹೆಲ್ಪ್ ಮಾಡ್ತವೆ ಅಂತಕ್ಕಂಥದ್ದು. ಕನ್ನಡಕ್ಕೆ ಮೌತ್ ಕ್ಲೋಸ್ ಆಗಿ ಇಂಗ್ಲೀಷಿಗೆ ಮೌತ್ ಓಪನ್ ಆಗಿಬಿಟ್ಟಿದೆ ಅಂತಕ್ಕಂಥದ್ದು. ನೋಡಿ, ಇದು ಕನ್ನಡ ಸಾಹಿತ್ಯದ ಬ್ರೀಫಾಗಿ ನಾನು ಪರಿಚಯ ಮಾಡಿ ಕೊಟ್ಟಿರ್ತಕ್ಕಂಥ ಒಂದು ಸ್ಕಿಟ್. ಒಟ್ಟಿನಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯದ ಹಳೆಗನ್ನಡ, ಮಧ್ಯ ಕನ್ನಡ ಸಾಹಿತ್ಯ, ನಡುಗನ್ನಡ ವಚನ ಸಾಹಿತ್ಯ ಮತ್ತು ತತ್ವಪದಗಳು, ಕೀರ್ತನೆಗಳು ಮತ್ತು ಹೊಸಗನ್ನಡ ಸಾಹಿತ್ಯ ಬಂತು. ಹಳೆಗನ್ನಡದ ಒಂದು ಶೈಲಿಯೇ ಬೇರೆ. ನಡುಗನ್ನಡ ಸಾಹಿತ್ಯದಲ್ಲಿ ಭಕ್ತಿ ಇದೆ, ಹಳೆಗನ್ನಡ ಸಾಹಿತ್ಯದಲ್ಲಿ ವೀರತ್ವ ಇದೆ, ನಡುಗನ್ನಡ ವಚನ ಸಾಹಿತ್ಯದಲ್ಲಿ ಭಕ್ತಿ ಇದೆ. ಇನ್ನು ಹೊಸಗನ್ನಡ ಸಾಹಿತ್ಯದಲ್ಲಿ ವಿವಿಧ ಆಯಾಮಗಳ ಒಂದು ಸುಧಾರಣೆ ಇದೆ. ವಿವಿಧ ಆಯಾಮಗಳ ಸುಧಾರಣೆ ಅನ್ನೋದಕ್ಕಿಂತ ಒಂದು ಒಳ್ಳೆ ಕಾನ್ಸೆಪ್ಟನ್ನು ನಾನು ಹೇಳ್ತೀನಿ. ಹೊಸಗನ್ನಡ ಸಾಹಿತ್ಯ ಏನು ಒಳಗೊಂಡಿದೆಪ್ಪ ಅಂತಂತಂದರೆ ಮಾನವೀಯ ಧರ್ಮವನ್ನು ಒಳಗೊಂಡಿದೆ. ಹೊಸಗನ್ನಡ ಸಾಹಿತ್ಯ ಒಂದು ಕನ್ಕ್ಲೂಸ್ ಹೇಳೋದಾದರೆ ಮಾನವೀಯ ಧರ್ಮವನ್ನು ಒಳಗೊಂಡಿದೆ ಅಂತಕ್ಕಂಥದ್ದು. ಯಾಕಂದರೆ ಹೊಸಗನ್ನಡ ಸಾಹಿತ್ಯ ಭಕ್ತಿ, ವೀರತ್ವ, ಆಮೇಲೆ ಪ್ರತಿಯೊಂದು ಸಹ ಹೊಸಗನ್ನಡ ಸಾಹಿತ್ಯ ರಾಷ್ಟ್ರೀಯತೆಯನ್ನು ಒಳಗೊಂಡಿದೆ. ಮುಖ್ಯವಾಗಿ ಹೊಸಗನ್ನಡ ಸಾಹಿತ್ಯ ರಾಷ್ಟ್ರೀಯತೆಯನ್ನು ಒಳಗೊಂಡಿದೆ. ಇದು ನಡುಗನ್ನಡ ಸಾಹಿತ್ಯ ಮತ್ತು ವಚನ ಸಾಹಿತ್ಯ ಪ್ರಾಂತೀಯತೆಯನ್ನು ಒಳಗೊಂಡಿತ್ತು, ಪ್ರಾದೇಶಿಕತೆಯನ್ನು ಒಳಗೊಂಡಿತ್ತು, ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿತ್ತು. ಆದರೆ ಹೊಸಗನ್ನಡ ಸಾಹಿತ್ಯ ಇಡೀ ದೇಶಕ್ಕೆ ವ್ಯಾಪಿಸಿಕೊಂಡಿದೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಗ್ಲೀಷ್ ಸಾಹಿತ್ಯ ಸಂವಾದಿಯಾಗಿ ಸಮಾನಾಂತರವಾಗಿ ಬೆಳೆದು ಬಂದಿದೆ ಅಂತಕ್ಕಂಥದ್ದು. ಹಳೆಗನ್ನಡ ಮತ್ತು ನಡುಗನ್ನಡ ಪ್ರಾಂತೀಯತೆಗೆ ಮಾತ್ರ ಸೀಮಿತವಾಗಿದ್ದರೆ ಹೊಸಗನ್ನಡ ರಾಷ್ಟ್ರೀಯತೆಯನ್ನು ಒಳಗೊಂಡಿದೆ ಅಂತ ಹೇಳ್ತಿರ್ತೀನಿ. ಇಷ್ಟೆಲ್ಲ ಕೊಟೇಶನ್ಗಳನ್ನು ನಾನು ಉಲ್ಲೇಖ ಕೊಟ್ಟರು ಕೊನೆಗೆ ಇಂದಿನ ಜಗತ್ತಿನಲ್ಲಿ ವಿಭಿನ್ನವಾಗಿರ್ತಕ್ಕಂಥ ನಿಲುವು ಧೋರಣೆಗಳನ್ನು ಹೊಂದಿರತಕ್ಕಂಥ ಈ ಪ್ರಪಂಚದಲ್ಲಿ ನಾಲಿಗೆ ಒಳ್ಳೆಯದಾದ್ರೆ ನಾಡೆಲ್ಲ ಒಳ್ಳೆಯದು. ವೆರಿ ಸಿಂಪಲ್ ಕನ್ನಡದ ಒಂದು ಗಾದೆ ಹೆಂಗಿದೆ ನೋಡಿ.
ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು. ನಾಡು ಅಂದರೆ ಕೇವಲ ಒಂದು ಪ್ರದೇಶಕ್ಕೆ ಸೀಮಿತ ಅಲ್ಲ, ದೇಶಕ್ಕೆ ವ್ಯಾಪಿಸ್ಕೊಂಡಿದೆ ಅಂತ ಒಂದು ಕನ್ನಡದ ಒಂದು ಸಣ್ಣ ಒಂದು ಗಾದೆ ಎಷ್ಟು ಅರ್ಥಗೊಂಡಿದೆ. ನೋಡಿ, ಇದು ನಾಲಿಗೆ ಒಳ್ಳೆಯದಾದ್ರೆ ನಾಡೆಲ್ಲ ಒಳ್ಳೆಯದು. ನಾಲಿಗೆನ ಒಳ್ಳೆಯದಾಗಿ ಇಟ್ಕೊಳ್ಳೋಕೆ ಸಾಧ್ಯನಾ? ಅದಷ್ಟು ಸಾಧ್ಯನಾ? ಮನುಷ್ಯ ಎಷ್ಟು ತಾಳ್ಮೆಯನ್ನು ಹೊಂದಿರ್ಬೇಕು ಅನ್ನೋದಕ್ಕೆ ಈ ಒಂದು ವಾಕ್ಯ ಉದಾಹರಣೆ ನಾವು ಕೊಡ್ಬೋದು. ಅದು ಸಾಧ್ಯನಾ? ಟ್ರೈ ಮಾಡಿ ನೋಡಿ. ಎಷ್ಟು ವೆರಿ 30 ನಿಮಿಷ ಆಯಿತು. ಈ ಸ್ಕಿಟ್ಟನ್ನು ನಾನು ಇದಕ್ಕೆ ಕಂಪ್ಲೀಟ್ ಮಾಡ್ತೀನಿ. ಸೊ ಎನಿವೇ, ಈ ಸ್ಕಿಟ್ಟು ಕೇವಲ ಕನ್ನಡಗಳನ್ನು ನಾನು ಎಲ್ಲಿ ಹೆಚ್ಚು ಇಂಗ್ಲೀಷ್ ಬಳಸಲಿಲ್ಲ. ಇದು ಕನ್ನಡಕ್ಕೆ ಮಾಡಿರ್ತಕ್ಕಂಥ ಸ್ಕಿಟ್ಟು, ಸಾಹಿತ್ಯಕ್ಕೆ ಮಾಡಿರ್ತಕ್ಕಂಥ ಸ್ಕಿಟ್ಟು. ಇದರಿಂದ ಏನಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳಿದರೆ ಅಷ್ಟೇ ಸಾಕು. ಸೊ ಗುಡ್ ನೈಟ್, ಟೇಕ್ ಕೇರ್, ಹ್ಯಾಪಿ ಫ್ರೈಡೇ. ಓಕೆ, ಬಾಯ್.